ನಿನಗೆ ಇನ್ನೂ ಕೋಪ ಹೋಗ್ಲಿಲ್ವಾ? ನನಗೆ ಗೊತ್ತು ನೀನು ಇನ್ನೂ ನಿದ್ದೆ ಮಾಡಿಲ್ಲ ಅಂತ. ನಂದೇ ತಪ್ಪಾಯಿತು, ಕ್ಷಮಿಸ್ಬಿಡು ಎಲ್ಲಮ್ಮ. ಹಿಂಗೆ ಸಿಟ್ಟು ಮಾಡಿಕೊಂಡ್ರೆ ಹೆಂಗೆ ಅಲ್ಲಮ್ಮ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತಾರೆ. ನೀನು ನೋಡಿದ್ರೆ ಇನ್ನೂ ಸಿಟ್ಟು ಮಾಡ್ಕೊಂಡೇ ಇದೆಯಾ? ಸಿಟ್ಟು ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ಏನೋ ಹಸ್ಕೊಂಡಿರೋ ಜೀವಕ್ಕೆ ಒಂದು ತನ್ನ ಹಾಕು. ಅಷ್ಟಕ್ಕೆ ನೀನು ಇಷ್ಟೆಲ್ಲ ಮಾತಾಡಬೇಕಿತ್ತಾ? ಎಲ್ಲಮ್ಮ, ನನ್ನ ಮಾತು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಾನು ಜೋರಾಗಿ ಮಾತಾಡಿದ್ದಕ್ಕೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ನನ್ನ ಮಾತಲ್ಲಿ ಸತ್ಯ ಇದೆ. ಬೇಕಿದ್ರೆ ನೀನೇ ನೋಡು, ನಾಳೆ ಇಂಥವ್ರನ್ನ 10-20 ಜನನ ಅವಳೇ ಕರ್ಕೊಂಬರ್ತಾಳೆ. ಈಗೇನೋ ಒಬ್ಬಳಿಗೆ ಅನ್ನ ಹಾಕ್ದೆ ಸರಿ, ಅಷ್ಟೆಲ್ಲ ಜನಕ್ಕೆ ಅನ್ನ ಹಾಕೋ ಶಕ್ತಿ ನಿನಗಿದೆಯಾ? ಹಾಗೇನು ಮಾಡ್ತೀಯಾ? ಹಾಗೆಲ್ಲ ಯಾರೂ ಬರಲ್ಲ. ಇಲ್ಲಿ ತನಕ ನಾನು ಇಷ್ಟೆಲ್ಲ ಜನಕ್ಕೆ ಸಹಾಯ ಮಾಡಿದ್ದೀನಿ. ಯಾವತ್ತೂ ಸಹಾಯ ಮಾಡ್ತೀನಿ ಅಂತ ಯಾರೂ ಸುಮ್ಮನೆ ಬಂದು ಕೈ ಚಾಚಿಲ್ಲ. ಸುಮ್ಮನೆ ಹಾಗೆಲ್ಲ ಮಾಡೋಕ್ಕೆ ಯಾರಿಗೂ ಇಷ್ಟನೂ ಆಗಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಅಂತ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಮಾತ್ರ ನಾನು ಸಹಾಯ ಮಾಡೋದು. ಈಗ ಸಹಾಯ ಮಾಡೋದಕ್ಕೆ ಹೋಗಿನೇ ಸೌಗಂಧಿಕ ಹತ್ರ ಸಿಕ್ಕಾಕೊಂಡಿದ್ದು. ಅವತ್ತಿಂದ ನನಗಂತೂ ಯಾರ ಮೇಲೇನೂ ನಂಬಿಕೆನೇ ಬರ್ತಾ ಇಲ್ಲ, ಗೊತ್ತಾ? ಎಲ್ರೂ ಒಂದೇ ತಟ್ಟೆಲಿ ಹಾಕಿ ತೂಗೋದು ತಪ್ಪು. ಅದೇನೋ ಸರಿ, ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ವ ಎಲ್ಲಮ್ಮ? ಅದು ನನಗೂ ಗೊತ್ತು. ಶತ್ರುಗಳೇ ಆಗಲಿ ಮನೆ ಬಾಗಿಲಿಗೆ ಬಂದರೆ ಹಾಗೆ ಕಳಿಸ್ಬಾರ್ದು. ಅದನ್ನ ತಿಳ್ಕೊ. ಹಾಗೆ ಹಾಲು ಎರಿಬಾರ್ದು ಎಲ್ಲಮ್ಮ. ನೀನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅದು ತನ್ನ ಕಚ್ಚೋ ಸ್ವಭಾವನ ಬದಲಾಯಿಸ್ಕೊಳ್ಳಲ್ಲ. ನಿನಗೆ ಯಾರಿಂದನೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಎಲ್ಲಮ್ಮ. ಮೊದಲು ನೀನು ಏನೇ ಆಗಿರೋ, ಆದರೆ ಇವಾಗ ನೀನು ನನ್ನ ಹೆಂಡತಿ. ನನ್ನನ್ನು ನಂಬಿ ನಿಮ್ಮಪ್ಪ ನಿನ್ನನ್ನು ನನ್ನ ಕೈಯಲ್ಲಿಟ್ಟಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೋಬೇಕು ಅಂದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಿನ್ನನ್ನು ಕಾಪಾಡ್ಕೋಬೇಕು ತಾನೇ? ಅದಕ್ಕೆ ಕೋಪದಲ್ಲಿ ಒಂದು 4 ಮಾತು ಹೆಚ್ಚಿಗೆ ಆಡಿದೆ. ತಪ್ಪಾ? ನೀನು ಯಾಕೆ ಇಲ್ಲಿಗೆ ಬಂದೆ? ಹೋಗಿ ಮೇಲೆ ಕೂತ್ಕೋ. ಎಲ್ಲಮ್ಮ, ಎಲ್ಲ ಸರಿ ಹೋಯ್ತು ತಾನೆ? ರಾಜಿ ಆದಮೇಲೂ ನಾನು ಯಾಕೆ ಮೇಲೆ ಹೋಗ್ಬೇಕು? ನಾನಿನ್ನೂ ರಾಜಿ ಆಗಿಲ್ಲ. ಹೋಗಿ ಮೇಲೆ ಕೂತ್ಕೋ. ಎಲ್ಲಮ್ಮ, ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ